ನಿಮಗೆ ಗೊತ್ತಾ ಮಕರ ಸಂಕ್ರಾಂತಿ ಹಬ್ಬದ ಹಿಂದೆ ಇರುವ ಕತೆ? ಬನ್ನಿ ನೋಡೋಣ. ಬಹು ಹಿಂದೆ ಜನರು ಸೂರ್ಯನ ಚಲನೆಯನ್ನು ಗಮನಿಸುತ್ತಿದ್ದರು. ಒಂದು ವಿಶೇಷ ದಿನ ಸೂರ್ಯದೇವರು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗಿದರು. ಅದೇ ದಿನವನ್ನು ನಾವು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಆ ದಿನದಿಂದ ಕತ್ತಲೆ ಕಡಿಮೆಯಾಗಿ ಬೆಳಕು ಹೆಚ್ಚಾಯಿತು. ಭೂಮಿಗೆ ಹೊಸ ಚೈತನ್ಯ ಬಂತು. ಹೊಲಗಳಲ್ಲಿ ಬೆಳೆ ಬಂಗಾರದಂತೆ ಮೆರೆದವು. ರೈತರ ಶ್ರಮಕ್ಕೆ ಫಲ ದೊರಕಿತು. ಮುಖಗಳಲ್ಲಿ ಸಂತೋಷ ಅರಳಿತು. ಪೌರಾಣಿಕ ನಂಬಿಕೆಯಂತೆ ಸೂರ್ಯದೇವರು ತಮ್ಮ ಪುತ್ರ ಶನಿ ದೇವರನ್ನು ಭೇಟಿಯಾದ ದಿನವೂ ಇದೆ. ಇದು ನಮಗೆ ಒಂದು ಪಾಠ ಕಲಿಸುತ್ತದೆ. ಭಿನ್ನತೆ ಇದ್ದರೂ ಪ್ರೀತಿ ಇರಬೇಕು. ಆದ್ದರಿಂದಲೇ ನಾವು ಎಳ್ಳು ಬೆಲ್ಲ ಹಂಚಿ ಮಾತು ಸಿಹಿಯಾಗಿರಲಿ, ಮನಸ್ಸು ಶುದ್ಧವಾಗಿರಲಿ ಎಂದು ಆಶಿಸುತ್ತೇವೆ. ಗಾಳಿಪಟ ಹಾರಿಸಿ ಹೊಸ ಕನಸುಗಳನ್ನು ಆಕಾಶಕ್ಕೆ ಬಿಡುತ್ತೇವೆ. ಹೀಗಾಗಿ ಮಕರ ಸಂಕ್ರಾಂತಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಕೃತಜ್ಞತೆ ಮತ್ತು ಹೊಸ ಆರಂಭದ ಹಬ್ಬ.